ಇನ್ನು ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡದಂತಹ ಕೇಂದ್ರ ಸರ್ಕಾರದ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಗಂಭೀರವಾದಂತಹ ಪ್ರಕರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೈಲೆಂಟ್ ಆಗ್ತಾ ಇದೆ. ಇಂತಹ ಒಂದು ಹೀನ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ನಡವಳಿಕೆ ಇದೆಯಲ್ಲ, ಅದು ಸರಿಯಿಲ್ಲ. ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಕೇಂದ್ರ ಮಾಡಬೇಕಾಗಿತ್ತು. ಸ್ವತಃ ಅವರ ಮನೆಯಲ್ಲಿ ಇರುವಂತಹ ಮಾಜಿ ಸಿಎಂ, ಮಾಜಿ ಪ್ರಧಾನಿಗಳೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ಅಸಡ್ಡೆ ತೋರ್ತಾ ಇರೋದು ಅದನ್ನು ನೋಡಿದ್ರೆ ನೋವಿನ ಸಂಗತಿ. ಇವರನ್ನು ಜನರು ಹೇಗೆ ನಂಬ್ತಾರೆ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ್ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಇಂತಹ ಗಂಭೀರವಾದಂಥ ಪ್ರಕರಣಕ್ಕೆ ಎಲ್ಲೋ ಅವರು ಸೈಲೆಂಟ್ ಆಗ್ತಕ್ಕಂಥದ್ದು ಮತ್ತೊಂದು ಕಾಣ್ತಾ ಇರೋದು ನೋಡಿದ್ರೆ ಇಂಥ ಹೀನಸ್ ಕೇಸಿನಲ್ಲಿ ಕೇಂದ್ರ ಸರ್ಕಾರ ನಡವಳಿಕೆ ಸರಿಯಾದದಲ್ಲ. ತತ್ಕ್ಷಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಸ್ವತಃ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿಗಳೇ ಒತ್ತಾಯ ಮಾಡ್ತಾರೆ ಅವ್ರ ಮನೆಯಲ್ಲಿದ್ದವರು. ಆದಾಗ್ಯೂ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಅಸಡ್ಡೆ ತೋರಿಸೋದು ನೋಡಿದರೆ ಇದು ಭಾಳ ನೋವು ಅನ್ನಿಸ್ತಿದೆ. ಇಂತಹ ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಹೋಗೋದು ನೋಡಿದರೆ ಜನತೆಗೆ ಏನನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇಂತಹ